ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಪ್ರಜ್ವಲ್ ಮುಗುಳಿ ಮಾತಾಡ್ತಾ ಇರೋದು. ಹೋದ ವಿಡಿಯೋದಲ್ಲಿ ಏನು ನೋಡಿದ್ವಿ ಅಂದರೆ ವಾಸ್ತು ಅಂದ್ರೇನು, ಆಮೇಲೆ ಭೂಮಿ ಪೂಜೆ ಯಾವ ದಿಕ್ಕಿನಲ್ಲಿ ಮಾಡ್ಬೇಕನ್ನೋದು ನೋಡಿದ್ವಿ, ಆಮೇಲೆ ಯಾವ ದಿಕ್ಕಿನಿಂದ ಮನೆ ಕಟ್ಟಲು ಸ್ಟಾರ್ಟ್ ಮಾಡ್ಬೇಕು ಅನ್ನೋದನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಮನೆ ಕಟ್ಟಲು ಬೇಕಾದ ಸಾಮಗ್ರಿಗಳನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನು ನೋಡೋಣ, ಆ್ಯಂಡ್ ಯಾವ ದಿಕ್ಕಿನಿಂದ ಪ್ರಾರಂಭಿಸುವುದನ್ನು ನೋಡೋಣ. ಫಸ್ಟ್ ಒಂದು ಮನೆ ಕಟ್ಟಲು ಬೇಕಾದ ಸಾಮಗ್ರಿಗಳು ಏನೇನೆಂದರೆ ಮರಳು, ಸಿಮೆಂಟ್, ಕಬ್ಬಿಣ ಆ್ಯಂಡ್ ಕಡಿ. ಮೊಟ್ಟ ಮೊದಲಿಗೆ ನಾವು ಮರಳನ್ನು ತರಿಸ್ಬೇಕಾಗತ್ತೆ. ಆ್ಯಂಡ್ ಯಾವ ದಿಕ್ಕಿನಲ್ಲಿ ಇಳಿಸ್ಬೇಕಂದ್ರೆ ಯಾವಾಗಲೂ ನೈಋತ್ಯ ಮೂಲದಲ್ಲಿ ಹಾಕಬೇಕು. ಉಳಿದ ಕಚ್ಚಾ ವಸ್ತುಗಳನ್ನು ನೈಋತ್ಯದಲ್ಲಿ ಆ್ಯಂಡ್ ದಕ್ಷಿಣದಲ್ಲಿ ಇಲ್ಲ ಅಂದರೆ ಪಶ್ಚಿಮದಲ್ಲಿ ಹಾಕಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈಶಾನ್ಯ ಆ್ಯಂಡ್ ಪೂರ್ವ ಭಾಗದಲ್ಲಿ ಹಾಕಬಾರ್ದು. ಮಟೀರಿಯಲ್ ತಂದಾದ್ಮೇಲೆ ಏನು ಮಾಡ್ತೀರಾ, ಕಟ್ಟಡ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಕಟ್ಟಡ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೈಋತ್ಯದಲ್ಲಿ ಸ್ಟಾರ್ಟ್ ಆಗಿ ಈಶಾನ್ಯಲ್ಲಿ ಎಂಡ್ ಆಗಬೇಕು. ಯಾವಾಗಲೂ ನೈಋತ್ಯದಲ್ಲಿ ಸ್ಟಾರ್ಟ್ ಆಗಬೇಕು. ಕಾಂಕ್ರೀಟ್ ಹಾಕಿ ಇಲ್ಲ ಪಿಲ್ಲರ್ ನಿಲ್ಲಿಸಿ ಏನಾದರೂ ಮಾಡಿ ಯಾವಾಗಲೂ ನೈಋತ್ಯ ಮುಂದೆ ಸ್ಟಾರ್ಟ್ ಆಗಿ ಈಶಾನ್ಯ ಮೂಲೆಯಲ್ಲಿ ಎಂಡ್ ಆಗಬೇಕಾಗುತ್ತೆ. ಇನ್ನು ನಾಳೆ ವಿಡಿಯೋದಲ್ಲಿ ಯಾವ ಮೂಲೆಯಲ್ಲಿ ಏನೇನು ಬರುತ್ತೆ, ಯಾವ ರೂಮ್ ಬರುತ್ತೆ ಅನ್ನೋದು ನೋಡೋಣ.